ನಮ್ಮ AC ಅವರು, ಪುತ್ತೂರು AC ಅವರು ತಿಮ್ರೋಡಿ ಅವ್ರನ್ನ ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ದು. ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ ಈ ಕೇಸನ್ನು ಅಥವಾ ಈ ಆರೋಪವನ್ನು ಅಥವಾ ಈ ಕಳೆದ 3 ದಶಕಗಳಿಂದ ನಡೀತಾ ಬಂದಂಥ ಹತ್ಯೆ, ಅತ್ಯಾಚಾರ, ಇನ್ನುಳಿದ ವಿಷಯಗಳನ್ನು ಧರ್ಮಸ್ಥಳದಲ್ಲಿ ಮುಚ್ಚಾಕಬೇಕು, ಪೂರ್ವವಾಗಿ ಹೋಗದಾಕಬೇಕು ಅನ್ನೋಂಥ ಕೆಲಸವನ್ನು ಮಾಡೋದಂತೇಳಿ ಇವತ್ತು ತಿಮ್ರೋಡಿ ಅವರು, ಮಟ್ಟೆನವರವರು, ರವಿ ಪ್ರಸನ್ನ ಅವರು, ನಮ್ಮ ಟಿ ಜಯಂತ್ ಅವರು ಎಲ್ಲ ಇನ್ನುಳಿದವರು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಇದೆ ಅಂತ ಅನಿಸ್ಲಿಕ್ಕಂತಂದ್ರೆ, ಯಾಕಂತಂದರೆ ಯಾರ ಮೇಲೆ ಆರೋಪ ಆಗಿತ್ತು ಅವ್ರು ಇಲ್ಲಿವರೆಗೂ ಒಮ್ಮೆಯೂ ಕರೆದು ಎನ್ಕ್ವೈರಿ ಮಾಡಿಲ್ಲ. ಸ್ವತಃ ಮಹಿಳಾ ಆಯೋಗ ಅದರ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಈ 2 ದಶಕಗಳ ತನಿಖೆ ಆಗಬೇಕಂತೇಳಿ ಒತ್ತಡ ತಂದರು, ಸರ್ಕಾರದ ಮೇಲೆ ಹೇಳಿದರು. ಅದು ಯಾವುದೂ ಆಗಲಾರದ ಕೇವಲ DKC ಅಂತಹವರ ಅಥವಾ ವಿಜೇಂದ್ರರವರಂತಹ ವಿಚಾರಗಳನ್ನು, ಇಲ್ಲ ಇದು ಷಡ್ಯಂತ್ರ, ಹೆಸರುಗೆಡಿಸುವಂಥ ಕೆಲಸ, ಹಿಂದೂ ಧರ್ಮದ ಅಪಪ್ರಚಾರ, ಅದು ಇದು ಏನೇನೋ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರರ್ಥ ಏನಪ್ಪ ಅಂತಂದರೆ ಇಡೀ ಕೇಸವನ್ನು ಮುಚ್ಚಾಕುವಂಥದ್ದು ಅಂತೇಳಿ ಇವತ್ತು ಸ್ಪಷ್ಟ ಆಗ್ತಾ ನಡೆದು. ಅದಕ್ಕಾಗಿ ಇವತ್ತು ಜನಸಾಮಾನ್ಯರ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ, ಮಹಿಳೆಯರ ಮೂಮೆಂಟ್ ಸ್ಟಾರ್ಟ್ ಆಗ್ತದೆ. ಮಹಿಳೆಯರಿಗೆ ಸಪೋರ್ಟ್ ಆಗಿರೋದಕ್ಕೆ ಪುರುಷರು ಸಹಿತ ಸಹಕಾರಿ ನಿಲ್ಲುವಂಥದ್ದು ರಾಜ ತುಂಬ ಹಬ್ತಾ ಇದೆ. ಈಗ ಅಲ್ಲಿ ಬೆಳ್ತಂಗಡಿಯಲ್ಲಿ ಆ ದಿಶೆಯಲ್ಲಿ ಒಂದು ಸಹಿ ಸಂಗ್ರಹ, ಹೌದಪ್ಪ